ಈಗ ಜಾಸ್ತಿ ಜನ ಎಲ್ಲರೂ ಹೇಳೋದೇನಂದ್ರೆ ನಾನು ಕೂಡ ಆಪ್ಸ್ ಡೈಲಿ ಟ್ರೈನ್ ಮಾಡ್ತೀನಿ ಆದ್ರೂ ಆಪ್ಸ್ ವಿಸಿಬಲ್ ಆಗ್ತಿಲ್ಲ. ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತೀನಿ ಆಪ್ಸ್ ಆದ್ರೂ ವಿಸಿಬಲ್ ಆಗ್ತಿಲ್ಲ ಅಂದ್ರೆ. ನಮಸ್ಕಾರ ಗುರು ಎಲ್ಲಾರ್ಗೂ. ಡೇ 125 ಆಫ್ 365 ಡೇಸ್ ಫಿಟ್ನೆಸ್ ಚಾಲೆಂಜ್. ಎದ್ದು 1 ಲೀಟರ್ ನೀರ್ ಕುಡಿದು ಬ್ಲಾಕ್ ಕಾಫಿ ಕುಡಿದು ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋ ಮತ್ತೆ ಲೆಗ್ಸ್ ವರ್ಕೌಟ್ ಆಪ್ಸ್ ವರ್ಕೌಟ್ ಮಾಡಕ್ ಬಂದೆ. ಫಸ್ಟ್ ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ಕೇಬಲ್ ವೆಯ್ಟೇಜ್ ಕ್ರಂಚಸ್ ಮಾಡಿದೆ. ಸೆಕೆಂಡ್ ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ಡಿಕ್ಲೈನ್ ಬೆಂಚ್ ಆಪ್ ಕ್ರಂಚಸ್ ಮಾಡಿದೆ. ಥರ್ಡ್ ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ಫ್ಲಾಟ್ ಬೆಂಚ್ ಆಪ್ ಲೆಗ್ ರೈಸಸ್ ಮಾಡಿ ಆಪ್ಸ್ ವರ್ಕೌಟ್ ಮುಗಿಸಿದೆ. ಲೆಗ್ಸ್ ಗೆ ಇವತ್ತಿನ ಫಸ್ಟ್ ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ಸ್ಟ್ಯಾಂಡಿಂಗ್ ಕಾಫ್ ರೈಸಸ್ ಮಾಡಿದೆ. ಸೆಕೆಂಡ್ ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ಡಂಬಲ್ ಸ್ಮೋ ಸ್ಕ್ವಾಟ್ಸ್ ಮಾಡಿದೆ. ಥರ್ಡ್ ಎಕ್ಸರ್ಸೈಸ್ ವೇರಿಯೇಷನ್ ಆಗಿ RDLs ಮಾಡಿದೆ. ಲೆಗ್ಸ್ ಗೆ ಇವತ್ತಿನ ಫೈನಲ್ ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ಲೇಯಿಂಗ್ ಡಂಬಲ್ ಕಲ್ಸ್ ಮಾಡಿ ಇವತ್ತಿನ ವರ್ಕೌಟ್ ಮುಗಿಸಿದೆ. ಇವತ್ತಿನ ಮಾರ್ನಿಂಗ್ ಲೆಗ್ಸ್ ಮತ್ತೆ ಆಪ್ಸ್ ವರ್ಕೌಟ್ ಫಿಸಿಕ್ ಪಂಪ್ ನ ಚೆಕ್ ಮಾಡಿ ಪೋಸಿಂಗ್ ಗೀಸಿಂಗ್ ಎಲ್ಲ ಮಾಡಿ ಮುಗಿಸಿ ಜಿಮ್ ಇಂದ ಬರ್ತಾ ಡಯಟ್ ಏನ್ ಬೇಕೋ ತಗೊಂಬಂದೆ. ಇವತ್ತಿನ ಡೇ ಮಿಲ್ ಪ್ರೆಪ್ ಮಾಡಿ ಎತ್ತಿಟ್ಟು ನಾನು ಫಸ್ಟ್ ಮೀಲ್ ತಿಂದೆ. ಇವತ್ತಿನ ಫಸ್ಟ್ ಮೀಲ್ ನ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಡೈಲಿ ಸ್ಟೆಪ್ಸ್ ಕಂಪ್ಲೀಟ್ ಮಾಡಕ್ ಬಂದೆ. ಇವತ್ತಿನ ಡೈಲಿ ಸ್ಟೆಪ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ವಾಪಸ್ ಬಂದು ನಾನು ಫೈನಲ್ ಮೀಲ್ ತಿಂದೆ. ಏನ್ ಗೊತ್ತಿರಬೇಕು ಅಂದ್ರೆ ಆಬ್ಸ್ ಅನ್ನೋದು ನಮ್ಮ ಬಾಡಿಯಲ್ಲಿರೋ ಬೇರೆ ಮಸಲ್ ಗ್ರೂಪ್ ತರನೇ. ಅದ್ರೂ ಕೂಡ ಡೈಲಿ ಟ್ರೈನ್ ಮಾಡೋ ಅವಶ್ಯಕತೆ ಇರಲ್ಲ. ವೀಕಲ್ಲಿ 2 to 3 ಟೈಮ್ಸ್ ಟ್ರೈನ್ ಮಾಡಿದ್ರೆ ಸಾಕು. ಟ್ರೈನ್ ಮಾಡೋದ್ರಿಂದ ಫ್ಯಾಟ್ ರಿಡ್ಯೂಸ್ ಆಗಿ ಆಬ್ಸ್ ವಿಸಿಬಲ್ ಆಗಲ್ಲ. ಕಾರ್ಡಿಯೋ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓವರ್ ಆಲ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಲೂಸ್ ಮಾಡಿ ಪ್ರಾಪರ್ ಡಯಟ್ ನಿಮ್ ಗೋಲ್ಸ್ ಪ್ರಕಾರ ಮ್ಯಾನಿಪುಲೇಷನ್ ಮಾಡ್ಕೊಂಡು ಲಾಂಗ್ ಟರ್ಮ್ ಆಗಿ ಕ್ಯಾಲೋರಿಕ್ ಡೆಫಿಸಿಟ್ ಅಲ್ಲಿ ಸಸ್ಟೈನ್ ಆಗಿ ಓವರ್ ಎ ಪೀರಿಯಡ್ ಪೇಷನ್ಸ್ ಆಗಿದ್ರೆ ವಿಸಿಬಲ್ ಆಗುತ್ತೆ. ಇವತ್ತಿಗೆ ಲೈಫ್ ಟೈಮ್ ಮತ್ತೆ ಸಿಗ್ತೀನಿ ನಾಳೆ ನಿಮ್ಗೆ.